ಇನ್ನು ಪ್ರವಾಸಕ್ಕೆ ಗಂಡ ಹೋಗೋಕೆ ಒಪ್ಪಲಿಲ್ಲ ಅಥವಾ ಅನುಮತಿ ಕೊಡಲಿಲ್ಲ ಅಂತ ಹೇಳಿ ಇಲ್ಲಿ ಹೆಂಡತಿ ಪ್ರಾಣವನ್ನೇ ಬಿಟ್ಟಿದ್ದಾಳೆ. ಟೂರ್ ವಿಚಾರವಾಗಿ ಗಲಾಟೆ ಆಗಿದೆ. ಗಂಡ ಹೆಂಡತಿಯ ನಡುವೆ ಅಪ್ಪ ಮತ್ತು ಮಗನ ವಿರುದ್ಧ ಮಗಳು ಸ್ಫೋಟಕವಾದ ಆರೋಪವನ್ನು ಮಾಡ್ತಾ ಇದ್ದಾಳೆ. ಒಂದು ಗಂಭೀರ ಆರೋಪ ಇದು. ಮೈಸೂರಿನ ಸರಸ್ವತಿಪುರಂನಲ್ಲಿ ನಡೆದಂತಹ ಘಟನೆ ಇದು. ಬೆಂಗಳೂರು ಮೂಲದ ಸಂಧ್ಯಾ 46 ವರ್ಷದ ಮೃತ ದುರ್ದೈವಿ ಅಂತ ತಿಳಿದು ಬಂದಿದೆ. 25 ವರ್ಷಗಳ ಹಿಂದೆ ರಂಗನಾಥ್ ಎಂಬುವರ ಜೊತೆ ಸಂಧ್ಯಾ ಅವರ ಮದುವೆ ಕೂಡ ಆಗಿತ್ತು. ಒಳ್ಳೆಯ ಜೀವನ ನಡೆಸ್ತಾ ಇರ್ತಾರೆ. ಇವರಿಬ್ಬರಿಗೆ, ಈ ಸಂಧ್ಯಾ ರಂಗನಾಥ್ ದಂಪತಿಗಳಿಗೆ ಸೃಷ್ಟಿ ಕೌಶಿಕ್, ಇವರಿಬ್ಬರು ಮಕ್ಕಳು ಕೂಡ ಇರ್ತಾರೆ. ಮಗಳು ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರ್ತಾರೆ. ಮಗ ಕೌಶಿಕ್ 17 ವರ್ಷ ತಂದೆ ತಾಯಿ ಜೊತೆನೆ ಮೈಸೂರಿನಲ್ಲಿ ಇರ್ತಾನೆ. ಇಬ್ಬರ ಜೊತೆ ಪ್ರವಾಸಕ್ಕೆ ಹೋಗುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ಜಗಳ ಬಂದಿದೆ. ಜಗಳ ಆದ ನಂತರ ಪತಿ ರಂಗನಾಥ್ ಮತ್ತೆ ಮಗ ಕೌಶಿಕ್ ಏನಿರ್ತಾರೆ ಮನೆಯಿಂದ ಹೋಗಿರ್ತಾರೆ, ಏನೋ ಬೇಜಾರಾಗಿ. ಆದರೆ ಇವರಿಬ್ಬರು ವಾಪಸ್ ಬರೋಷ್ಟರಲ್ಲಿ ಸಂಧ್ಯಾ ನೇಣಾಕೊಂಡಿರ್ತಾಳೆ ಸೀಲಿಂಗ್ ಫ್ಯಾನ್ಗೆ. ತಾಯಿಯ ಸಾವಿನ ಸುದ್ದಿಯನ್ನು ತಿಳಿತು ವಿದೇಶದಿಂದ ಮಗಳು ಬಂದಿರ್ತಾಳೆ ಸೃಷ್ಟಿ. ಬಂದ ನಂತರ ತಂದೆ ರಂಗನಾಥ್ ಹಾಗೂ ತಮ್ಮನ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾಳೆ, ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾಳೆ. ನನ್ನ ತಾಯಿಯ ಸಾವಿಗೆ ನನ್ನ ತಂದೆ ಹಾಗೂ ಸಹೋದರನೇ ಕಾರಣ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ತಂದೆ ಪ್ರತಿನಿತ್ಯವೂ ಕೂಡ ತಾಯಿಯನ್ನ ಅನುಮಾನದಿಂದ ನೋಡ್ತಾ ಇದ್ರು. ಇನ್ನು ನನ್ನ ತಮ್ಮ ಏನಿದ್ದಾರೆ ಅವನು ಅಷ್ಟೇ, ಹಣ ಬೇಕು ಅಂತ ಹೇಳಿ ಕಿರುಕುಳ ಕೊಡ್ತಾ ಇದ್ದಂತೆ ಅವರ ಅಪ್ಪ ಅವರ ತಾಯಿಗೆ. ನನ್ನ ಸಹೋದರ ಕೂಡ ತಂದೆಯ ಮಾತನ್ನ ಕೇಳಿಕೊಂಡು ಕೆಟ್ಟ ಬುದ್ಧಿಯನ್ನು ಕಲ್ತಿದ್ದ. ತಾಯಿಗೆ ಹಿಂಸೆ ನೀಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಗಳು ಕೇಳಿಕೊಳ್ತಾ ಇದ್ದ. ಈ ಪ್ರಕರಣ ಸಂಬಂಧ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗಂಡ ರಂಗನಾಥ್ ಈಗ ಪೊಲೀಸರ ವಶದಲ್ಲಿದ್ದಾರೆ. ಒಬ್ಬ ತಾಯಿ ಅಥವಾ ಗಂಡ ಹೆಂಡತಿಯ ನಡುವೆ ಜಗಳ ಆಗಿದೆ. ಇಲ್ಲಿ ಒಂದು ಟೂರ್ ಹೋಗುವಂತಹ ವಿಚಾರ, ಪ್ರವಾಸಕ್ಕೆ ಹೋಗೋಕೆ ಅನುಮತಿ ಕೊಡಲಿಲ್ಲ ಅಂತಾನೋ ಅಥವಾ ದುಡ್ಡು ಕೊಡಲಿಲ್ಲ ಅಂತಾನೋ ಇನ್ನೊಂದು ಮತ್ತೊಂದು ವಿಚಾರನೋ ಗೊತ್ತಿಲ್ಲ. ಆದರೆ ಗಂಡ ಹೆಂಡತಿಯ ನಡುವೆ ಜಗಳ ಹಾಕಿ ಅದು ಒಂದು ರೀತಿ ಸಾವಿನಲ್ಲಿ ಅಂತ್ಯ ಆಗಿದೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಂಧ್ಯಾ ಅವರು. ಇನ್ನು ಇದ್ರ ಬಗ್ಗೆ ಮಗಳು ಫಾರಿನಲ್ಲಿ ಓದ್ತಾ ಇರ್ತಾರೆ ವಿದೇಶದಲ್ಲಿ. ಈ ವಿಚಾರ ತಿಳಿಯುತ್ತೆ ಅವ್ರು ಈ ಥರ ಒಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಆದ ತಕ್ಷಣ ಅವರು ಬರ್ತಾರೆ. ಬಂದು ಹೇಳೋದೇ ಅವ್ರ ವಿಚಾರ ಏನಂತಂದ್ರೆ ಯಾರ ಮೇಲೆ ಏನೂ ಹೇಳೋದಿಲ್ಲ. ಅವರ ತಂದೆ ಮತ್ತೆ ಅವ್ರ ತಮ್ಮನ ಮೇಲೆ ಆರೋಪ ಮಾಡ್ತಾರೆ. ನಿಜಕ್ಕೂ ಕೂಡ ಮನೆಯಲ್ಲಿ ಏನಾಗ್ತಾ ಇತ್ತು ಅಂತ ಆ ಮಗಳು ಹೇಳಿದಾಳೆ. ನೋಡಿ, ನಮ್ಮ ತಂದೆ ನಮ್ಮ ತಾಯಿ ಜೊತೆ ಸರಿಯಾದ ರೀತಿ ನಡೆದುಕೊಳ್ತಾ ಇರಲಿಲ್ಲ, ಅನುಮಾನ ಪಡ್ತಾ ಇದ್ರು, ಹಣ ಬೇಕು ಅಂತ ಪೀಡಿಸ್ತಾ ಇದ್ರು, ಕಿರುಕುಳವನ್ನು ಕೊಡ್ತಾ ಇದ್ರು. ಇನ್ನು ನಮ್ಮ ತಮ್ಮ ಕೂಡ ಅಷ್ಟೇ, ಅಮ್ಮನಿಗೆ ತುಂಬ ಕಾಟ ಕೊಡ್ತಾ ಇದ್ದ. ಅವನು ಕೂಡ ಅಪ್ಪನ ಜೊತೆ ಸೇರ್ಕೊಂಡು ಕೆಟ್ಟ ಬುದ್ಧಿಗಳನ್ನು ಕಲಿತಾ ಇದ್ದ. ಅಮ್ಮನಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇರಲಿಲ್ಲ ಮನೆಯಲ್ಲಿ, ಯಾವಾಗಲೂ ಕೂಡ ನೋವಲ್ಲಿರ್ತಾ ಇದ್ಲು. ಆದರೆ ಈ ಒಂದು ಪ್ರವಾಸಕ್ಕೆ ಹೋಗುವಂತಹ ವಿಚಾರ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಆದಂತೆ ಕಾಣ್ತಾ ಇದೆ. ಈ ಗಲಾಟೆ ಆದ ನಂತರ ತಂದೆ ಮಗ ಇಬ್ಬರು ಕೂಡ ಹೊರಗೆ ಹೋಗಿರ್ತಾರೆ. ಹೊರಗೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ಮನನೊಂದಂತಹ ಸಂಧ್ಯಾ ಅವ್ರು ಏನು ಮಾಡ್ತಾರೆ, ಸೀಲಿಂಗ್ ಫ್ಯಾನ್ಗೆ ನೇಣು ಹಾಕ್ಕೊಂಡು ಸಾವನ್ನಪ್ತಾರೆ. ಮೈಸೂರಿನ ಸರಸ್ವತಿಪುರಂನಲ್ಲಿ ಆಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.